ಆತ್ಮೀಯರೇ ನಮಸ್ಕಾರ. ನಾವು ಶೈಕ್ಷಣಿಕ ಮನೋವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ 2ನೇ ಅಧ್ಯಾಯ ಬೆಳವಣಿಗೆ ಮತ್ತು ವಿಕಾಸ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಗಳಲ್ಲಿ ನಾವು ಪ್ರಮುಖ ಪರಿಕಲ್ಪನೆಗಳ ಅರ್ಥವನ್ನು ನೋಡ್ಕೊಂಡಿದ್ದೀವಿ. ವಿಕಾಸದ ಸಾರ್ವತ್ರಿಕ ತತ್ವಗಳು ಯಾವುದಾವ ಅನ್ನೋದು ನೋಡ್ಕೊಂಡಿದ್ದೀವಿ. ಪ್ರಮುಖವಾಗಿ 9 ತತ್ವಗಳ ಕುರಿತು ನಾವು ತಿಳ್ಕೊಂಡಿದ್ದೀವಿ. ಆಮೇಲೆ 3ನೇ ಅಂಶ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಕಾರಕಗಳು ಯಾವುವು ಅವುಗಳ ಕುರಿತು ನಾವು ಅಭ್ಯಾಸ ಮಾಡಿದ್ದೀವಿ. ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಕಾರಕಗಳಲ್ಲಿ ಪ್ರಮುಖವಾಗಿ 2 ಅಂಶ ಬರ್ತಾವ. ಒಂದನೇದು ಅನುವಂಶೀಯತೆ ಮತ್ತು ಎರಡನೇದು ಪರಿಸರ. ನಾವು ಈಗಾಗಲೇ ಈ 2 ಅಂಶಗಳ ಕುರಿತು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ ಈ 2 ಅಂಶಗಳೇನದಾವಲ್ಲ, ಅನುವಂಶೀಯತೆ ಮತ್ತು ಪರಿಸರ, ಇದು ನಂತರ ದಿನಗಳಲ್ಲಿ ಹೆಂಗೈತಂದ್ರ ಅನುವಂಶೀಯವಾದಿಗಳೇನಿದಾರಲ್ಲ ಅವರು ವಿಕಾಸದ ಮೇಲೆ ಅನುವಂಶೀಯತೆಯ ಪ್ರಭಾವ ಅತ್ಯಂತ ಪ್ರಬಲವಾಗಿರ್ತದೆ ಅಂತ ತಿಳ್ಕೊಂಡು ವಾದವನ್ನು ಶುರು ಮಾಡಿದ್ರು. ಮತ್ತು ಪರಿಸರವಾದಿಗಳು ಏನ್ ಶುರು ಮಾಡಿದ್ರು ಅಂದ್ರೆ ವಿಕಾಸದ ಮೇಲೆ ಪರಿಸರದ ಪ್ರಭಾವ ಅತಿ ಹೆಚ್ಚಾಗಿರ್ತದೆ ಅಂತ ತಿಳ್ಕೊಂಡು ಹೇಳಿಕ್ ಶುರು ಮಾಡಿದ್ರು. ಆದ್ರ ಈ 2 ಅಂಶಗಳು ಕೂಡ ಅತ್ಯಂತ ಪ್ರಮುಖವಾಗಿದಾವು. ಒಬ್ಬ ವ್ಯಕ್ತಿಯ ಬೆಳವಣಿಗೆಯಲ್ಲಿ ಅನುವಂಶೀಯತೆ ಎಷ್ಟು ಪ್ರಭಾವ ಬೀರ್ತದಲ್ಲ ಅಷ್ಟೇ ಪರಿಸರ ಕೂಡ ಬೀರ್ತದೆ. ಇದನ್ನು ನಂತರದ ಅಧ್ಯಯನಗಳಲ್ಲಿ ತಿಳಿದು ಬಂದಂತ ವಿಷಯ ಆಗ್ಯದ. ಬಟ್ ಇವಾಗ್ಲೂ ಕೂಡ ಚರ್ಚೆ ಹಂಗೆ ಮುಂದುವರಿತಾನೆ ಅದ. ಇವತ್ತಿನ ನಾವು ಅವಧಿಯಲ್ಲಿ ಈ 2 ಅಂಶಗಳ ಕುರಿತು ಮತ್ತು ಅವುಗಳ ವಾದಗಳ ಕುರಿತು ನಾವು ಕ್ಲಿಯರ್ ಆಗಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಅಧ್ಯಾಯ ಕೂಡ ಅತ್ಯಂತ ಮಹತ್ವದಾಗ್ಯದ. ಸೊ ಇವತ್ ನಾವು ಅನುವಂಶತೆ ಮತ್ತು ಪರಿಸರಗಳ ಸಾಪೇಕ್ಷ ಪ್ರಾಮುಖ್ಯತೆ ಏನದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನದಲ್ಲ ಇದು ಅನುವಂಶತೆ ತಂದಂಗ ಮತ್ತೆ ಇದೇನದಲ್ಲ ಇದು ಪರಿಸರ ತಂದಂಗ. ಓಕೆ, ಮಗು ಹುಟ್ಟುವಾಗ ಅನುವಂಶೀಯ ಗುಣಗಳನ್ನು ಪಡೆದುಕೊಂಡು ಹುಟ್ಟುತ್ತದ. ಅದಾದ್ಮೇಲೆ ಪರಿಸರಕ್ಕೆ ಬಂದ ಕೂಡಲೇ ಅದು ಯಾವ ರೀತಿ ಟರ್ನ್ ಆಗ್ತದ ಅನ್ನೋದನ್ನ ನಾವು ಇವತ್ತಿನ ಅಧ್ಯಾಯದಲ್ಲಿ ಅಭ್ಯಾಸ ಮಾಡೋದದ. ಮೊದಲನೇದು ಮಗು ಹೇಗೆ ಬೆಳೆಯುತ್ತದೆ ಅನ್ನೋದ್ರ ಕುರಿತು ನಿಮ್ಗೆ ಈಗಾಗಲೇ ಗೊತ್ತದಾವ್. 2 ಇದರ ಕಾನ್ಸೆಪ್ಟ್ ಬರ್ತಾವ. ಮೊದಲನೇದು ಕಾನ್ಸೆಪ್ಟ್ ಏನೈತಲ್ಲ ಅದು ಅನುವಂಶೀಯತೆ ಅಂತೇಳಿ. ಇದು ಮೊದಲನೇದು. ಒಂದು ಮಗು ಬೆಳಿಬೇಕಾದ್ರೆ ಅನುವಂಶೀಯತೆನ ಮೊದಲು ಪ್ರಾರಂಭದಿಂದ ಅದ ಸ್ಟಾರ್ಟ್ ಆಗ್ತದೆ. ಅನುವಂಶೀಯತೆ ಗುಣಗಳನ್ನು ಪಡೆದುಕೊಂಡ ಮಗು ಈ ಭೂಮಿಗೆ ಬರ್ತದ. ತಂದೆ ತಾಯಿಯಿಂದ ಬರುವಂತ ಗುಣಗಳನ್ನು ಪಡೆದುಕೊಂಡು ಅದು ಬರ್ತದ. ಅದಾದ ಕೂಡಲೇ ಎರಡನೇದು ಆ ತರದ ಗ್ರೋತ್ ಇನ್ನಷ್ಟು ಆಗ್ಬೇಕಾದ್ರೆ 2ನೇ ಅಂಶ ಯಾವ್ದು ಹೇಳ್ರಿ? 2ನೇ ಅಂಶ ಪರಿಸರ. ಪರಿಸರ ತಂದ ಕೂಡಲೇ ಆರಂಭದಲ್ಲಿ ಕುಟುಂಬ ಅಥವಾ ಮನೆ, ಆಮೇಲೆ ಶಾಲೆ, ಸಮಾಜ, ಸ್ನೇಹಿತರು, ಇವರು ಎಲ್ಲಾನು ಕೂಡ ಆ ಮಗುವಿನ ಮೇಲೆ ಅಥವಾ ವ್ಯಕ್ತಿಯ ಮೇಲೆ ಪ್ರಭಾವವನ್ನು ಬೀರ್ತಾರ. ಸೊ ಮಗುವಿನ ಬೆಳವಣಿಗೆ ಕೇವಲ ಒಂದ್ ಅಂಶ ಕಾರಣ ಅಂತ ನಾವು ಹೇಳಂಗಿಲ್ಲ. ಕೇವಲ ಒಂದೇ ಅಂಶ ಇದ್ರಿಂದ 2 ಯಾವ್ದಾರ ಒಂದು ಬಹಳ ಇಂಪಾರ್ಟೆಂಟ್ ಐತೆ ಅಂತ ಹೇಳಕ್ ಆಗಂಗಿಲ್ಲ. ಎರಡೂನ ನಮಗ್ ಬೇಕು. ಓಕೆ, ಸೊ ಮಗುವಿನ ಬೆಳವಣಿಗೆ ಕೇವಲ ಒಂದ್ ಅಂಶ ಕಾರಣವಲ್ಲ. ಈ 2 ಶಕ್ತಿಗಳು ಸೇರಿ ಮಗುವಿನ ಭವಿಷ್ಯವನ್ನು ಬರೆಯುತ್ತವೆ ಅಂತ ತಿಳ್ಕೊಂಡು ಹೇಳಾಗ್ತದೆ. ಒಂದು ಮಗು ಅತ್ಯಂತ ಬಲಿಷ್ಠವಾಗಿ ವ್ಯಕ್ತಿತ್ವ ಅತಿ ಸ್ಟ್ರಾಂಗ್ ಆಗ್ಬೇಕಾಯ್ತು ಅಂತ ತಿಳ್ಕೊಡ್ರಿ, ಅನುವಂಶತೆ ಮತ್ತು ಪರಿಸರ ಎರಡೂ ಕೂಡ ಅದಕ್ಕ ಸಕಾಲದಲ್ಲಿ ಸಕಾರಾತ್ಮಕವಾಗಿ ಸಿಗಬೇಕು. ಓಕೆ, ಇನ್ನ ಅನುವಂಶತೆ ಮತ್ತು ಅದರ ವಾದದ ಕುರಿತು ನಾವು ನೋಡ್ತಾ ಹೋಗೋಣ. ಮೊದಲನೇ ವಾದ ಯಾವ್ದ? ಅನುವಂಶೀಯ ವಾದ ಅಂತ ಏನದಲ್ಲ ಅದನ್ನ ನೋಡೋಣ. ವಾದ ಅಂದ್ರೆ ಸಿದ್ಧಾಂತ ತಂದಂಗ ಅನುವಂಶೀಯತೆ ಮತ್ತು ಅದರ ವಾದ. ಇಲ್ಲಿ ಮಗುವಿನ ವಿಕಾಸದಲ್ಲಿ ಅನುವಂಶೀಯತೆ ಪಾತ್ರವೇ ಹೆಚ್ಚಂತ ತಿಳ್ಕೊಂಡ ಯಾವ್ದು ವಾದ ಹೇಳ್ತದ ಹೇಳ್ರಿ? ಅನುವಂಶೀಯ ವಾದದವ್ರು ಯಾರ್ಯಾರ ಸಿದ್ಧಾಂತವನ್ನು ಮಂಡಿಸಿದಾರಲ್ಲ ಅವ್ರ ಏನ್ ಹೇಳ್ತಾರಂದ್ರ ಅನುವಂಶೀಯತೆಯೇ ಅತ್ಯಂತ ಪ್ರಭಾವ ಬೀರ್ತದ ವಿಕಾಸದಲ್ಲಿ ಅಂತ ತಿಳ್ಕೊಂಡು ಅತಿ ಹೆಚ್ಚು ಪ್ರಭಾವ ಬೀರ್ತದ ಅಂತ ತಿಳ್ಕೊಂಡು ಹೇಳ್ತಾರ. ಆಮೇಲೆ ಏನೇನ್ ಅಂಶಗಳ ಕುರಿತು ಅದು ಪ್ರಭಾವ ಬೀರ್ತದ ಅಂದ್ರ ಮಗುವಿನ ಬುದ್ಧಿಶಕ್ತಿ, ಇಲ್ಲಿ ಒಂದೊಂದೊಂದು ಪಾಯಿಂಟ್ ಮಾಡ್ಕೊಂಡ್ರೆ ಮಗುವಿನ ಬುದ್ಧಿಶಕ್ತಿ, ಎರಡನೇದು ಸಾಮರ್ಥ್ಯ, ಮತ್ ಮೂರನೇದ ಹುಟ್ಟು ಗುಣಗಳು ಅಂದ್ರ ಅಲ್ಲಿ ಜೀನ್ಸ್ ಏನ್ ಬರ್ತಲ್ಲ ಇವುಗಳ ಮೇಲೆ ಅವಲಂಬಿತವಾಗಿರ್ತದ ಅಂತ ತಿಳ್ಕೊಂಡು ಹೇಳ್ತದ. ಯಾವುದು ಯಾವ ಅಂಶ ಹೇಳ್ತದ ಹೇಳ್ರಿ? ಅನುವಂಶತೆ. ಅನುವಂಶತೆ ಏನ್ ಹೇಳ್ತದ? ಮಗುವಿನ ಬುದ್ಧಿಶಕ್ತಿ, ಸಾಮರ್ಥ್ಯ ಮತ್ತು ಹುಟ್ಟು ಗುಣಗಳು ಜೀನ್ಗಳ ಮೇಲೆ ಅವಲಂಬಿತವಾಗಿರ್ತವೆ. ಸೊ ತಂದೆ ತಾಯಿಗಳು ಹೆಂಗಿರ್ತಾರ ಎಕ್ಸಾಕ್ಟ್ಲಿ ಮಗು ಕೂಡ ಹಂಗ ಇರ್ತದ ಅಂತ ತಿಳ್ಕೊಂಡು ಈ ವಾದ ಮಂಡಿಸ್ತಾರ ಅವರು. ಪರಿಸರ ಎಷ್ಟೇ ಚೆನ್ನಾಗಿದ್ರು ಕೂಡ ಅಂದ್ರ ಮಗು ಭೂಮಿಗೆ ಬಂದ ಕೂಡ್ಲೆ ಪರಿಸರ ಅವ್ನಿಗೆ ಎಷ್ಟು ಬೇಕಾದಷ್ಟು ನೀವು ಒಳ್ಳೇದು ಕೊಡ್ರಿ, ಇದು ಬೆಸ್ಟ್ ಪರಿಸರ ಕೊಡ್ರಿ, ಅದು ಕೊಟ್ಟಾಗೂ ಕೂಡ ಅನುವಂಶೀಯತೆಯ ಮಿತಿ ಏನದಲ್ಲ ಆ ಮಿತಿಯನ್ನು ಬದಲಿಸ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ತಿಳ್ಕೊಂಡ ಅನುವಂಶೀಯವಾದಿಗಳು ಹೇಳ್ತಾರೆ. ಅಂದ್ರ ಈಗ ಅಪ್ಪ ಅಮ್ಮ ಇವ್ರು ಇದಾರ ಅಂತ ತಿಳ್ಕೊಡ್ರಿ, ನಾರ್ಮಲ್ ಇದಾರ ಅಂತ ತಿಳ್ಕೊಡ್ರಿ, ಅವ್ರಿಗೆ ಜೀನ್ಸ್ ಅನ್ನು ಪಡೆದುಕೊಂಡು ಹುಟ್ಟಂತ ಮಗುಗೆ ನೀವು ಎಷ್ಟೇ ಬೆಸ್ಟ್ ಟೀಚರ್ ಕೊಡ್ರಿ, ಬೆಸ್ಟ್ ಸ್ಕೂಲ್ ಕೊಡ್ರಿ, ಬೆಸ್ಟ್ ಮನೆ ವಾತಾವರಣ ಕೊಡ್ರಿ, ಆದ್ರ ಇದೇನ್ ಅನುವಂಶೀಯತೆ ಒಂದು ಮಿತಿಗಳನ್ನ ಹಾಕಿದಲ್ಲ ಆ ಮಿತಿಯನ್ನು ಮೀರಿ ಆ ಮಗು ಬೆಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಅನುವಂಶೀಯವಾದಿಗಳು ಹೇಳ್ತಾ. ಸೊ ಇಲ್ಲಿ ಜೀನ್ಗಳು ಅಂತಂದ್ರ ಅನುವಂಶಿಕ ಕಣಗಳು, ಜೀನ್ಸ್ ಅಂತ ಹೇಳಿ ಕರಿತೇವೆ ನಾವು. ಓಕೆ, ಜೀನ್ಸ್ ಅಂತ ಹೇಳಿ ಕರಿತೇವೆ. ಅನುವಂಶೀಯ
ಕಣಗಳಿಗೆ ಕರಿತೀವಿ. ಸಾಮರ್ಥ್ಯ ಅಂದ್ರೆ ಒಳಗಿರುವಂತಹ ಶಕ್ತಿ ಅಂತಂದಂಗೆ. ಅನುವಂಶತೆಯ ಶಕ್ತಿ. ಅನುವಂಶತೆ ವ್ಯಕ್ತಿಯ ವಿಕಾಸದಲ್ಲಿ ಎಷ್ಟು ಮಹತ್ವದ ಪಾತ್ರವನ್ನು ಬೀರ್ತದ ಅನ್ನೋದಕ್ಕೆ ಗುಡ್ಡಾರ್ಡ್ ಅನ್ನೋ ಒಬ್ಬ ಸಂಶೋಧಕರು ಒಂದು ಸಂಶೋಧನೆಯನ್ನ ಕೈಗೊಳ್ತಾರೆ. ಇಲ್ಲಿ ಸಂಶೋಧಕರ ಹೆಸರನ್ನು ನೆನ್ಪಿಟ್ಕೊಳ್ಬೇಕು, ಗುಡ್ಡಾರ್ಡ್ ಅಂತ ಹೇಳಿ. ಇವರು ಒಂದು ಅಧ್ಯಯನವನ್ನು ಕೈಗೊಳ್ತಾರೆ. 1914ರಲ್ಲಿ ಈ ಒಂದು ಸಂಶೋಧನೆಯನ್ನ ಮಾಡ್ತಾರ. ಅವರು ಯಾರ ಮೇಲೆ ಸಂಶೋಧನೆಯನ್ನ ಮಾಡ್ತಾರಂದ್ರ ಮಾರ್ಟಿನ್ ಕಲ್ಲಿಕಾಕ್ ಅಂತ ಹೇಳಿ ಒಬ್ಬರು ವ್ಯಕ್ತಿ ಇದ್ರು. ಇವರ ಈ ವ್ಯಕ್ತಿಯ ಮಾರ್ಟಿನ್ ಕಲ್ಲಿಕಾಕ್ ಅನ್ನೋ ವ್ಯಕ್ತಿ ಏನದಲ್ಲ, ಇವರ ಮನೆತನದ ಮೇಲೆ ಅವರು ಈ ಸಂಶೋಧನೆಯನ್ನ ಕೈಗೊಳ್ತಾರ. ಈ ಮಾರ್ಟಿನ್ ಕಲ್ಲಿಕಾಕ್ ಯಾರು ಅನ್ನೋದನ್ನ ನೀವು ನೆನಪಿನಾಗ ಇಟ್ಕೊಳ್ಬೇಕು. ಮಾರ್ಟಿನ್ ಕಲ್ಲಿಕಾಕ್ ಅಮೆರಿಕದ ಕ್ರಾಂತಿಯ ಸಂದರ್ಭದಲ್ಲಿ ಕಂಪನಿಯ ಸೇನೆಯಲ್ಲಿ ಕೆಲಸವನ್ನು ಮಾಡ್ತಿದ್ದ. ಅಮೆರಿಕ, ಓಕೆ, ಇದನ್ನೊಂದು ನೆನ್ಪಿಟ್ಕೊಡ್ರಿ. ಅಮೆರಿಕದವ ಮತ್ತು ಅಮೆರಿಕ ಕ್ರಾಂತಿಯ ಸಂದರ್ಭದಲ್ಲಿ ಅಲ್ಲಿ ಸೈನ್ಯದ ಕಂಪನಿಯಲ್ಲಿ ಕೆಲಸವನ್ನು ಮಾಡ್ತಿದ್ದ. ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದ ಅಂತ ಹೇಳ್ಕೊಂಡು ನೆನ್ಪಿಟ್ಕೊಡ್ರಿ. ಸೈನ್ಯದಲ್ಲಿ ಕೆಲಸ ಮಾಡ್ತಿದ್ದ. ಈ 3 ಸಂಗತಿಗಳು ಮಾರ್ಟಿನ್ ಕಲ್ಲಿಕಾಕ್ ಸಂಬಂಧಪಟ್ಟಂತೆ ನಿಮಗೆ ಗೊತ್ತಿರಬೇಕು. ಈ ಕಲ್ಲಿಕಾಕ್ ಅಂತ ಹೇಳಿ ಒಂದು ಮನೆತನ ಏನತ್ತಲ್ಲ, ಇದ್ರ ಕುರಿತು ಎಲ್ಲಾನು ಕೂಡ ಸಂಶೋಧನೆ ಮಾಡ್ತಾನೆ. ಈ ಮಾರ್ಟಿನ್ ಕಲ್ಲಿಕಾಕ್ ಈ ಕ್ರಾಂತಿಯ ಸಂದರ್ಭದಲ್ಲಿ ಸೈನ್ಯದಲ್ಲಿ ಏನಿದ್ದಲ್ಲ ಕೆಲಸ ಮಾಡ್ತಿದ್ದಲ್ಲ, ಆ ಸಂದರ್ಭದಾಗ ಅಲ್ಲಿ ಆ ಸೈನ್ಯದಲ್ಲಿ ನೀರು ಸರಬರಾಜು ಮಾಡ್ಲಿಕ್ಕೆ ಒಂದು ಒಬ್ಬಳು ಹುಡುಗಿದ್ಳು. ನೀರು ಸರಬರಾಜು ಮಾಡ್ತಿದ್ದಳು ಇವಳು. ಯಾರು? ಈ ಹುಡುಗಿ. ಇವಳು ಮಂದ ಬುದ್ಧಿಯ ಹುಡುಗಿಯಾಗಿದ್ದಳು. ಇವಳ ಜೊತೆಗೆ ಈತ ಏನ್ ಮಾಡ್ತಾಳ್ರಿ, ದೈಹಿಕ ಸಂಪರ್ಕವನ್ನ ಮಾಡ್ತಾನ. ಆಮೇಲೆ ಈಕೆಗೆ ಒಂದು ಗಂಡು ಮಗು ಹುಟ್ಟುತ್ತದ. ಯಾರಿಗೆ ಹೇಳ್ರಿ? ಈ ಮಂದ ಬುದ್ಧಿಯ ಹುಡುಗಿ ಏನಿದ್ದಳಲ್ಲ, ಈಕೆಗೆ ಮತ್ತು ಮಾರ್ಟಿನ್ ಕಲ್ಲಿಕಾಕ್ ಇವರಿಬ್ಬರ ಮಧ್ಯೆ ದೇಹ ಸಂಪರ್ಕ ಉಂಟಾಗಿದ್ರಿಂದ ಇವಳು ಒಂದು ಗಂಡು ಮಗುವಿಗೆ ಜನ್ಮವನ್ನು ಕೊಡ್ತಾಳ. ನಂತರ ಈ ಒಂದು ಸಂತತಿ ಏನದಲ್ಲ, ಯಾರ್ದು ಹೇಳಿ, ಮಂದ ಬುದ್ಧಿಯ ಹುಡುಗಿಯ ಸಂತತಿ ಏನದಲ್ಲ, ಅದನ್ನ ಅಧ್ಯಯನವನ್ನು ಮಾಡ್ತಾರೆ. ಯಾರು? ಗುಡ್ಡಾರ್ಡ್ ಅವರು. ಸುಮಾರು ಎಷ್ಟು ಮಕ್ಕಳ ಕುರಿತು ಅಭ್ಯಾಸ ಮಾಡ್ತಾರಂದ್ರೆ ಅವರು 480 ಮಕ್ಕಳ ಕುರಿತು ಅವರು ಸಂಶೋಧನೆ ಮಾಡ್ತಾರ. ಈ 480 ಮಕ್ಕಳಲ್ಲಿ ಅಂದ್ರೆ ಈ ತರ ವಂಶಸ್ಥರು ಇವರಿಬ್ಬರು ವಂಶಸ್ಥರು ಏನಿದ್ರಲ್ಲ, ಇವ್ರ 480 ಮಕ್ಕಳಲ್ಲಿ ಕೇವಲ 46 ಜನ ಏನಿದಾರಲ್ಲ, ಇವರಷ್ಟ ಮಾತ್ರ ಸಾಮಾನ್ಯ ವ್ಯಕ್ತಿಗಳಾಗಿದ್ರು. ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿದಂತ ಮಕ್ಕಳಾಗಿದ್ರು. ಈ 46 ಜನರನ್ನು ಬಿಟ್ರ ಉಳಿದವ್ರು ಎಲ್ಲರೂ ಕೂಡ ಇವ್ರು ಏನಿದ್ರಲ್ಲ, ಇವ್ರ ಫ್ಯಾಮಿಲಿದವರು ವಂಶಸ್ಥರು ಏನಿದ್ರಲ್ಲ, ಅವ್ರೆಲ್ಲರೂ ಕೂಡ ಬುದ್ಧಿಮಾಂದ್ಯರಾಗಿದ್ರು, ಕುಡುಕರಾಗಿದ್ರು, ಆಮೇಲೆ ದರೋಡೆಕೋರರಾಗಿದ್ರು, ಲೈಂಗಿಕ ವಿಪರ್ಯಾಸ್ತರ ಆಗಿದ್ರು. ಇಂಥ ಎಲ್ಲಾ ಸಮಾಜದಲ್ಲಿ ಬೇಡದಾದಂತ ವ್ಯಕ್ತಿಗಳ ಅವರಾಗಿದ್ರು. ಮತ್ತ ಅನೈತಿಕ ಚಟುವಟಿಕೆಗಳಲ್ಲೆಲ್ಲ ತೊಡಕೊಂಡವರೇ ಇದ್ರು. ಇದು ಎಲ್ಲಾನು ಕೂಡ ಯಾರು ಹೇಳ್ರಿ? ಮಾರ್ಟಿನ್ ಕಲ್ಲಿಕಾಕ್ ಮತ್ತು ಮಂದ ಬುದ್ಧಿಯ ಹುಡುಗಿ ಜೊತೆಗೆ ಸಂಪರ್ಕ ಏರ್ಪಟ್ಟಿದ್ರಿಂದ ಅವ್ರ ಸಂತತಿ ಎಲ್ಲ ಈ ಒಂದು ಹಂತಕ್ಕೆ ಬಂದ್ ತಲುಪ್ತು. ಇನ್ನ ಇದು ನಡೆದ ಘಟನೆ ಯಾವಾಗಂದ್ರ ಮಾರ್ಟಿನ್ ಕಲ್ಲಿಕಾಕ್ ಅವಾಗ ಕೇವಲ 21 ಏಜ್ ಇತ್ತು. 21ನೇ ವಯಸ್ಸಿನಾಗ ಇದಾಗಿತ್ತು. ಆಮೇಲೆ ಆ ಕ್ರಾಂತಿ ಮುಗಿದ ಕೂಡಲೇ ಮಾರ್ಟಿನ್ ಕಲ್ಲಿಕಾಕ್ಗೆ 23 ವರ್ಷ ಇತ್ತು. ಆ ಸಂದರ್ಭದಲ್ಲಿ ಆತ ಮತ್ತೊಬ್ಬಳ ಹುಡುಗಿ ಜೊತೆಗೆ ಮದುವೆ ಆಗ್ತಾನ. ಆಕಿ ಬುದ್ಧಿವಂತ ಮಹಿಳೆ ಆಗಿದ್ರು. ಅವ್ರ ಕುಟುಂಬ ಬಹಳ ಬ್ಯಾಕ್ಗ್ರೌಂಡ್ ಚೆನ್ನಾಗಿತ್ತು, ಒಳ್ಳೆ ಮನೆತನಿತ್ತು. ಆ ಒಳ್ಳೆ ಮನೆತನದ ಹುಡುಗಿ ಜೊತೆಗೆ ಮಾರ್ಟಿನ್ ಕಲ್ಲಿಕಾಕ್ ಒಂದು ಮದುವೆ ಆಗ್ತದೆ. ಮದುವೆ ಆಗಿದ ಕೂಡಲೇ ಈಕೆಗೆ ಏನು ಮಕ್ಕಳು ಹುಟ್ಟತಾರಲ್ಲ, ಈ ಮಕ್ಕಳ ಅಂದ್ರೆ ಮಾರ್ಟಿನ್ ಕಲ್ಲಿಕಾಕ್ ಮತ್ತು ಈ ಬುದ್ಧಿವಂತ ಮಹಿಳೆಗೆ ಹುಟ್ಟಿದಂತ ಮಗು ಮತ್ತ ಅವ್ರಿಗೆ ವಂಶಸ್ಥರು ಏನಿದ್ರಲ್ಲ, ಅಂತ 496 ಮಕ್ಕಳ ಕುರಿತು ಗುಡ್ಡಾರ್ಡ್ ಅವ್ರು ಏನ್ ಮಾಡ್ತಾರಂದ್ರ ಸಂಶೋಧನೆ ಮಾಡ್ತಾರ. ಆ ಮಕ್ಕಳು ಹೆಂಗಿದಾರ ಅಂತ ತಿಳ್ಕೊಂಡು ಅವ್ರ ಬ್ಯಾಕ್ಗ್ರೌಂಡ್ ಕುರಿತು ಚೆಕ್ ಮಾಡಿದಾಗ ಇಲ್ಲಿ ಎಲ್ಲರೂ ಬುದ್ಧಿವಂತರ ಹೊಂಟಾರ. ಕೇವಲ 2 ಜನ ಏನ್ ಹೇಳ್ರಿ ಹೊರತುಪಡಿಸಿ ಉಳ್ದವ್ರೆಲ್ಲರೂ ಕೂಡ ಇಲ್ಲಿ ಹೆಂಗಿದ್ರಂದ್ರೆ ಇಂಜಿನಿಯರ್ಸ್ ಇದ್ರು, ಡಾಕ್ಟರ್ಸ್ ಇದ್ರು, ವಕೀಲರಿದ್ರು, ಆಮೇಲೆ ಪ್ರೊಫೆಸರ್ಸ್ ಇದ್ರು, ರಾಜ್ಯಪಾಲರಿದ್ರು, ಶಿಕ್ಷಕರಿದ್ರು, ಹಿಂಗ ದೊಡ್ಡ ದೊಡ್ಡ ವ್ಯಾಪಾರಸ್ಥರಿದ್ರು. ಸಮಾಜದಾಗ ಅತಿ ಉನ್ನತ ಹುದ್ದೆಗಳು ಏನಿದ್ವಲ್ಲ ಅವೆಲ್ಲಾನು ಕೂಡ ಈ ಒಂದ ಇದ್ರಾಗ ಕಂಡು ಬಂದ್ರಿ. ಎದ್ರಾಗ ಹೇಳ್ರಿ? ವಂಶಸ್ಥರಲ್ಲಿ ಕಂಡು ಬಂದ್ರು. ಯಾರ ವಂಶಸ್ತ್ರ? ಬುದ್ಧಿವಂತ ಮಹಿಳೆಯ ವಂಶಸ್ಥರಲ್ಲಿ. ಮತ್ತ ಮಂದ ಬುದ್ಧಿಯ ಹುಡುಗಿಗೆ ಉಲ್ಟಾ ಆಯ್ತು, ಅದು ತೀರಾ ಕ್ರಾಸ್ ಆಯ್ತು. ಸೊ ಇಲ್ಲಿ ತೀರ್ಮಾನ ಏನ್ ಕೈಗೊಳ್ತಾನಂತಂದ್ರ ಗುಡ್ಡಾರ್ಡ್ ಅವರು, ಅನುವಂಶತೆಯು ವ್ಯಕ್ತಿಯ ವಿಕಾಸದಲ್ಲಿ ಹೆಚ್ಚಿನ ಪ್ರಭಾವ ಬೀರ್ತದ. ಯಾಕಂದ್ರೆ ಅನುವಂಶತೆ ಇವ್ರು ಇಬ್ರು ಕರೆಕ್ಟ್ ಇದ್ರ ಅಂತ ತಿಳ್ಕೊಡ್ರಿ, ಎಲ್ಲಾ ಫ್ಯಾಮಿಲಿ ಕರೆಕ್ಟ್.
ಒಂದ್ ಕೇಸ್ ರಾಂಗ್ ಕನೆಕ್ಷನ್ ಆದ್ರೆ ಎಲ್ಲಾನು ರಾಂಗ್ ಆಗ್ತದ ಅಂತ ತಿಳ್ಕೊಂಡು ಅದಕ್ಕೆ ಹಿರಿಯರ ಮದುವೆ ಮಾಡ್ಬೇಕಾದ್ರೆ ಎಷ್ಟು ಇದು ಮನೆತನ ಕುರಿತು ಎಲ್ಲಾನು ಕೂಡ ಏನ್ ಮಾಡ್ತಾರೆ ಹೇಳ್ರಿ, ಹೆಚ್ಚಾನ ಚೌಕಾಶಿ ಮಾಡಿ ಒಳ್ಳೆ ಮನೆತನದ ಹುಡುಗಿಯನ್ನು ತರ್ಲಿಕ್ಕೆ ಯಾಕೆ ಪ್ರಯತ್ನ ಪಡ್ತಾರಂತಂದ್ರ ಮುಂದಿನ ಪೀಳಿಗೆನೂ ಕೂಡ ಒಳ್ಳೇದಿರ್ಲಿ ಅಂತ ತಿಳ್ಕೊಂಡು ಅವ್ರು ಬಯಸ್ತಾರ. ಆಯ್ತಾ, ಕೇವಲ ಹುಡುಗಿ ಅಂದ್ರೆ ಹುಡುಗಿ ಅಷ್ಟೇ ಅಲ್ಲ, ಹುಡುಗು ಒಳ್ಳೆ ಬೇಕು. ಅದಕ್ಕೆ ಹುಡುಗಿ ಮನೆಯವರು ಹುಡುಗನ ಮನೆತನದ ಕುರಿತ ಎಲ್ಲಾನು ಕೂಡ ಕ್ರಾಸ್ ಚೆಕಿಂಗ್ ಎಲ್ಲ ಮಾಡ್ಕೊಂಡು ಆಮೇಲೆ ಮದುವೆ ಅನ್ನೋ ಬಂಧನಕ್ಕೆ ಅವ್ರನ್ನ ಕೂಡಿ ಹಾಕ್ತಾರ. ಗೊತ್ತಾಯ್ತಾ? ಸೊ ಇಲ್ಲಿ ನೆಕ್ಸ್ಟ್ ಇನ್ನು ನೋಡ್ಕೊಡ್ರಿ, ಫ್ರೀಮನ್ ಅವರು ಅವಳಿ ಮಕ್ಕಳ ಬುದ್ಧಿಶಕ್ತಿ ಸೂಚ್ಯಂಕದ ಕುರಿತು ಅವರು ಒಂದು ಅಧ್ಯಯನವನ್ನು ಕೈಗೊಳ್ತಾರ. ಇವರು ಫ್ರೀಮನ್ ಅನ್ನೋ ಸಂಶೋಧಕರು ಅವಳಿ ಮಕ್ಕಳ ಅಧ್ಯಯನವನ್ನು ಮಾಡ್ತಾರ. ಓಕೆ, ಟ್ವಿನ್ಸ್ ಮಕ್ಕಳ ಅಧ್ಯಯನವನ್ನು ಮಾಡ್ತಾರ. ಅವರು ಬುದ್ಧಿಶಕ್ತಿ ಸೂಚ್ಯಂಕ ಏನಿರ್ತದಲ್ಲ ಈ ತರದ ಒಂದ ಯಾವ ರೀತಿ ರಿಸಲ್ಟ್ ಬರ್ತದ ಅನ್ನೋದು ನೋಡ್ತಾರ. ಇಲ್ಲಿ ಸಮರೂಪ ಅವಳಿಗಳು ಅಂತ ಏನ್ ಮೊದಲನೇ ಸ್ಥಾನದಾಗ ಇಡ್ತಾರ. ಈ ಸಮರೂಪ ಅವಳಿಗಳ ಬುದ್ಧಿಶಕ್ತಿ ಸೂಚ್ಯಂಕ 0.90 ಅಷ್ಟ ಬರ್ತದ. ಭ್ರಾತೃ ಅವಳಿಗಳು ಅಂತ ಇರ್ತಾರಲ್ಲ, ಭ್ರಾತೃ ಅವಳಿಗಳು ಅಂತಂದ್ರೆ ಒಂದು ಹುಡುಗ ಒಂದು ಹುಡುಗಿ. ಸೊ ಇಂತಲ್ಲೇ ಇದ್ದಾಗ ಅವ್ರದ್ದು 0.60 ಅಷ್ಟ ಬುದ್ಧಿಶಕ್ತಿ ಸೂಚ್ಯಂಕ ಬರ್ತದ. ಆಮೇಲೆ ಒಡ ಹುಟ್ಟಿದವರು ಅಂದ್ರೆ ತಂದೆ ತಾಯಿಗಳು ಒಬ್ರೇ ಇರ್ತಾರ, ಬಟ್ ಈ ಮಕ್ಕಳು 1 ವರ್ಷ 2 ವರ್ಷದ ಗ್ಯಾಪ್ ಅಲ್ಲಿ ಹುಟ್ಟಿರ್ತಾರಲ್ಲ, ಅಂತ ಮಕ್ಕಳು 0.50 ಅಷ್ಟ IQ ಅನ್ನು ಹೊಂದಿರ್ತಾರ. ಮತ್ತ ಸಹೋದರ ಸಂಬಂಧಿಗಳು ಅಂದ್ರ ಅಂತಮ್ಮರ ಮಕ್ಕಳು ಅವ್ರು ಇರ್ತಾರಲ್ಲ, ಒಂದೇ ಮನೆಯ ಮಕ್ಕಳು, ಬಟ್ ಕಾಕನ ಮಕ್ಕಳು, ಚಿಕ್ಕಪ್ಪನ ದೊಡ್ಡಪ್ಪನ ಮಕ್ಕಳು ಹಿಂಗಿರ್ತಾರಲ್ಲ, ಅಂತವ್ರಿಗೆ 0.20 ಅಷ್ಟ IQ ವ್ಯತ್ಯಾಸ ಕಂಡು ಬರ್ತದ. ಆಯ್ತಾ? ಸೊ ತೀರ್ಮಾನ ಏನ್ ಹೇಳ್ತದಂದ್ರ ಜೀನ್ಗಳ ಸಾಮ್ಯತೆ ಕಡಿಮೆಯಾದಂತೆ ಬುದ್ಧಿಶಕ್ತಿ ಸೂಚ್ಯಂಕವು ಸಾಮ್ಯತೆಯು ಕಡಿಮೆ ಆಗ್ತದ ಅಂತ ಹೇಳ್ತಾರೆ. ಅಂದ್ರ ಇಲ್ಲಿ ಸಮರೂಪ ಅವಳಿಗಳಲ್ಲಿ ಎಷ್ಟು ಹೆಚ್ಚು ಕಂಡು ಬರ್ತದಲ್ಲ, ಹಂಗ ಇಲ್ಲಿ ಈ ಜೀನ್ಗಳ ಸಾಮ್ಯತೆ ಹೆಚ್ಚಿರ್ತದ. ಇದು ಕಡಿಮೆ ಆಗ್ತಾ ಹೆಂಗ್ ಹೋಗ್ತದಲ್ಲ, ಹಂಗ ಬುದ್ಧಿಶಕ್ತಿ ಸೂಚ್ಯಂಕವೂ ಕೂಡ ಕಡಿಮೆನ ಆಗ್ತದ ಅಂತ ತಿಳ್ಕೊಂಡು ಯಾರು ಹೇಳ್ತಾರ ಹೇಳ್ರಿ, ಫ್ರೀಮನ್ ಅವರು ಹೇಳ್ತಾರ. ಆಯ್ತಾ? ಇನ್ನ ಮುಂದುವರೆದು ಪರಿಸರ ಮತ್ತು ಅದರ ವಾದವನ್ನು ನೋಡ್ಕೊಂತ ಹೋದ್ರೆ ಈಗ 2 ವಾದಗಳನ್ನ ನೋಡಿದ್ವಿ. ಒಂದು ಗುಡ್ಡಾಡ್ ಅವ್ರ ವಾದ ಮತ್ತು ಒಂದು ಫ್ರೀಮನ್ ಅವರ ವಾದ. ಈ 2 ಸಂಶೋಧನೆ ಕುರಿತು ನಾವು ತಿಳ್ಕೊಂಡು ಆ 2 ಸಂಶೋಧನೆಗಳು ಅನುವಂಶತೆಯೇ ಅತಿ ಮಹತ್ವವಾದದ್ದು ಅಂತ ಹೇಳಿದ್ರೆ, ಇನ್ನು ಪರಿಸರವಾದಿಗಳು ಏನ್ ಹೇಳ್ತಾರ ಅನ್ನೋದು ನೋಡ್ರಿ. ಪರಿಸರ ಮತ್ತು ಅದರ ವಾದ. ಪರಿಸರ ಏನ್ ಹೇಳ್ತದಂದ್ರ ಮುಖ್ಯವಾಗಿ ಇದರ ವಾದ ಏನಂದ್ರ ಮಗುವಿನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಪರಿಸರ ಪಾತ್ರವೇ ಅತಿ ಮುಖ್ಯವಾದದ್ದು ಅಂತ ತಿಳ್ಕೊಂಡು ಇವ್ರು ಹೇಳ್ತಾರ. ಅವ್ರ ಅನುವಂಶೀಯ ಅಂತ ಹೇಳ್ತಾರ, ಇವ್ರು ಪರಿಸರ ಅಂತ ಹೇಳ್ತಾರ. ಪ್ರಮುಖ ಪರಿಸರವಾದಿಗಳು ಯಾರ್ಯಾರತ್ತಂದ್ರ ಅಮೆರಿಕದ ಮನೋವಿಜ್ಞಾನಿ JB ವ್ಯಾಟ್ಸನ್, ಆಮೇಲೆ ವುಡ್ವರ್ತ್ ಅವರು ಎರಡನೇದು, ವುಡ್ವರ್ತ್ ಅವರು ಮತ್ತು ಲೆಮಾರ್ಕ್ ಅಂತ ಹೇಳಿ ಮೂರನೇದವರು. ಇವರು ಪ್ರಮುಖವಾದಂತಹ ಪರಿಸರವಾದಿಗಳು. ಇವ್ರ ಪ್ರಕಾರ ಉತ್ತಮ ಪರಿಸರ ಮಗುವಿನ ವ್ಯಕ್ತಿತ್ವವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತದ ಅಂತ ತಿಳ್ಕೊಂಡ ಇವರ ವಾದದ. ಆಯ್ತಾ? ಉತ್ತಮ ಪರಿಸರ ಮಗುವಿನ ವ್ಯಕ್ತಿತ್ವವನ್ನ ಉನ್ನತ ಮಟ್ಟಕ್ಕೆ ಕೊಂಡೊಯ್ತದ ಅಂತ ತಿಳ್ಕೊಂಡು ಅವ್ರು ಹೇಳ್ತಾರೆ. ಹೀಗಾಗಿ ಅವ್ರ ಏನ್ ಹೇಳ್ತಾರತ್ತಂದ್ರ ಮೊದಲನೇ ಅಂಶ ಉತ್ತಮವಾದ ಶಿಕ್ಷಣವನ್ನು ಕೊಡಬೇಕು. ಇದು ಒಂದೇ ಕೊಟ್ರ ಸಾಲಂಗಿಲ್ಲ. ಇದ್ರ ಜೊತೆಗೆ ಎರಡನೇದು ಏನ್ ಬೇಕಂದ್ರ ಮನೆಯ ವಾತಾವರಣ ಕೂಡ ಅತಿ ಉತ್ತಮವಾಗಿರ್ಬೇಕು. ಮನೆಯ ವಾತಾವರಣ ಮಗುವಿನ ಪೋಷಣೆಗೆ ಅತಿ ಪೂರಕವಾಗಿರ್ಬೇಕು. ಮತ್ ಮೂರನೇದ ಯಾವಾಗ ಮನಿ ಬಿಟ್ಟು ಹೊರಗೆ ಹೋಗ್ತಾನಲ್ಲ ಹುಡುಗ, ಅವಾಗ ಉತ್ತಮ ಶಾಲಾ ಪರಿಸರ ಇರ್ಬೇಕು. ಕಲಿಸುವಂತ ಶಿಕ್ಷಕರು ಅತಿ ಒಳ್ಳೆಯವರಾಗಿರ್ಬೇಕು. ಆಮೇಲೆ ತರಬೇತಿ ಟ್ರೈನಿಂಗ್ ಏನ್ ಕೊಡ್ತಾರಲ್ಲ, ಟ್ರೈನಿಂಗ್ ಅಗದಿ ಪರ್ಫೆಕ್ಟ್ ಇರ್ಬೇಕು. ತರಬೇತಿ ಅಂದ್ರೆ ಶಿಕ್ಷಣ ತಾನೆ. ಹೇಳ್ತಾ ಇವೆಲ್ಲಾನು ಕೂಡ ಯಾವ ಉದ್ದೇಶ ಸಲುವಾಗಿ ಶಿಕ್ಷಣವನ್ನು ಕೊಡ್ತೇವೆ ಅನ್ನೋದ್ರ ಒಂದು ಅರಿವು ಅವ್ರಿಗಿರ್ಬೇಕು. ಅಂತ ಸಂದರ್ಭದಲ್ಲಿ ಏನಾಗ್ತದೆ ಅಂದ್ರ ಪರಿಸರದ ಪ್ರಭಾವದಿಂದಾಗಿ ವ್ಯಕ್ತಿಯ ವ್ಯಕ್ತಿತ್ವ ಬೆಳೀತದ ಅಂತ ತಿಳ್ಕೊಂಡ ಹೇಳಾಗ್ತದ. ಇನ್ನ ಇವ್ರ ವಾದವನ್ನು ನಾವು ನೋಡ್ಕೊಂತ ಹೋದಂತ ತಿಳ್ಕೊಡ್ರಿ. ಅದನ್ನೊಂದು ಹೇಳ್ತಾ ಹೋಗ್ತೇನೆ. JB ವ್ಯಾಟ್ಸನ್ ಅವರಂತೂ ಹೆಂಗಿದ್ರಂದ್ರೆ ಯಾವ ಲೆಕ್ಕಕ್ಕಿದ್ರಂದ್ರೆ ಅವರು ಪರಿಸರದ ಮೇಲೆ ಎಷ್ಟು ಅವ್ರಿಗೆ ನಂಬಿಕೆ ಇತ್ತಂದ್ರೆ ಅವ್ರು ಹೇಳ್ತಾರ, ನನಗೆ ಸೂಕ್ತ ವಯಸ್ಸಿನ ಕೆಲವು ಇಲ್ಲಿ 2 ಮಕ್ಕಳು ಅಂತ ಬರ್ಕೊಡ್ರಿ. ಸೂಕ್ತ ವಯಸ್ಸಿನ 2 ಮಕ್ಕಳನ್ನು ಕೊಡಿ, ಅವರಿಗೆ ಸರಿಯಾದ ಪರಿಸರವನ್ನು ಒದಗಿಸುವುದರ ಜೊತೆಗೆ ಅವರನ್ನು ಐನ್ಸ್ಟೈನ್, ಹಿಟ್ಲರ್ ಅಥವಾ ಮಾರ್ಕೋನಿಯಂತಹ ವ್ಯಕ್ತಿಗಳನ್ನಾಗಿ ರೂಪಿಸಬಲ್ಲೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದ್ರ 2 ಸಮ ವಯಸ್ಸಿನ 2 ಮಕ್ಕಳನ್ನ ಕೊಡ್ರಿ, ಅವ್ರಿಗೆ ಎಂತ ಪರಿಸರ ಕೊಡ್ತಾನಂದ್ರ ಆ ಪರಿಸರದ ಪ್ರಭಾವದಿಂದಾಗಿ ಅವ್ರ ಐನ್ಸ್ಟೈನ್ ಆಗ್ಬೋದು, ಹಿಟ್ಲರ್ ಆಗ್ಬೋದು, ಅಥವಾ ಮಾರ್ಕೋನಿ ಅಂತ ವ್ಯಕ್ತಿನೂ ಕೂಡ ಆಗ್ಬೋದು. ಇದು ಎದ್ರ ಮ್ಯಾಗ ಡಿಪೆಂಡ್ ಐತಿ ಅಂದ್ರೆ ಪರಿಸರದ ಮ್ಯಾಗ ಡಿಪೆಂಡ್ ಐತಿ ಅಂತ ತಿಳ್ಕೊಂಡು ಯಾರು ಹೇಳ್ತಾರೋ ವ್ಯಾಟ್ಸನ್, JB ವ್ಯಾಟ್ಸನ್ ಅವ್ರು ಹೇಳ್ತಾರ. ಇದರ ಅರ್ಥ ಸರಿಯಾದ ಶಿಕ್ಷಣ, ತರಬೇತಿ ಮತ್ತು ಅವಕಾಶಗಳು ಸಿಕ್ಕರೆ ಮಗು ಎತ್ತರಕ್ಕೆ ಬೆಳೆಯಬಹುದು ಅನ್ನೋದ
ಆ ಸಂಶೋಧಕರ ಅರ್ಥ ಆಗಿತ್ತು. ತಿಳಿತಾ? ಸೊ ಇನ್ನ ನೆಕ್ಸ್ಟ್ ಒಂದು ಪಾಯಿಂಟ್ ನೋಡ್ಕೊಂತ ಹೋಗೋಣ. ಇಲ್ಲಿ ಅಮಲ ಮತ್ತು ಕಮಲ ಅಂತ ಹೇಳಿ ಇದೊಂದು ಇದೈತೆ ಯಾರ್ದ ಪರಿಸರವಾದಿಗಳ ಒಂದು ಮಹತ್ವವನ್ನು ತಿಳಿಸುವಂತ ಒಂದು ಕತೆ ಅದ. ಕಾಡು ಮಕ್ಕಳ ಕತೆ. ಕತೆ ಅಂದ್ರೆ ಅದಕ್ಕೆ ಕಾಲ್ಪನಿಕ ಅಲ್ಲ, ರಿಯಲ್ ನಡೆದಂತ ಘಟನೆನೇ ಅದ. 1920ರಲ್ಲಿ ಇದು ನಡೀತದೆ. ಕಾಡು ಮಕ್ಕಳ ಅಂತಂದ್ರೆ ಕಾಡು ಪ್ರಾಣಿಗಳ ಜೊತೆಗೆ ಬೆಳೆದಂತ ಮಕ್ಕಳ ಕತೆ ಅದು. ಆಯ್ತಾ? ಇದು ಭಾರತ ದೇಶದಾಗ ಆಗ್ಯದ, ಬಂಗಾಳ ಪ್ರಾಂತದಾಗ ಆಗ್ಯದ. ನೆನ್ಪಿಟ್ಕೊಡ್ರಿ, ಎಲ್ಲಾಗ್ಯದ? ಬಂಗಾಳ ಪ್ರಾಂತದಾಗ ಆಗ್ಯದ. ಇಲ್ಲಿ ಅಮಲ ಮತ್ತು ಕಮಲ ಅಂತ ಹೇಳಿ ಎರಡು ಹೆಣ್ಣು ಮಕ್ಕಳು ಕಾಡಿನೊಳಗೆ ಇರ್ತಿದ್ರು. ಅದು ಎಲ್ಲಿ ವಾಸಿಸ್ತಿದ್ರಂದ್ರ ತೋಳಗಳ ಗುಹೆ ಏನಿತ್ತಲ್ಲ, ಆ ತೋಳಗಳ ಗುಹೆಯ ಸಮೀಪದಲ್ಲೇ ಇವರು ವಾಸ ಮಾಡ್ತಿದ್ರು. ಮೊದಲಿಂದನೂ ಕೂಡ ಅಲ್ಲೇ ವಾಸಿಸ್ತಿದ್ರು. ಹಿಂಗಾಗಿ ಅವರು ಎಲ್ಲಾ ಕಲಿಯೋದನ್ನ ತೋಳಗಳನ್ನ ನೋಡೇ ಕಲ್ತಿದ್ರು. ಹಿಂಗಾಗಿ ತೋಳಗಳಂತೆ ನಡೆಯೋದು ಕೂಡ ತೋಳಗಳಂತೆನೆ ನಡೀತಿದ್ರು. ಹಸಿ ಮಾಂಸವನ್ನು ತಿಂತಿದ್ರು. ಭಾಷೆ ಗೊತ್ತಿರ್ಲಿಲ್ಲ. ಎಲ್ಲಾ ಬಿಹೇವಿಯರ್ ಕೂಡ ತೋಳಗಂತೆನೆ ಇದ್ದವ್ರದು. ಇದನ್ನ ಅಬ್ಸರ್ವ್ ಮಾಡಿದ ಅಂದ್ರೆ ಇವರು ಒಂದ್ಸಲ ಬಂಗಾಳದ ಸಿಕ್ಕರು. ಅವರು ಕಾಡಿನೊಳಗೆ ಸಿಕ್ಕ ಕೂಡ್ಲೆ ಅವರನ್ನ ಆ ಕಾಡು ಪ್ರದೇಶದಿಂದ ನಾಡಿಗೆ ತರಬೇಕು ಅಂತ ತಿಳ್ಕೊಂಡು ಡಿಸೈಡ್ ಮಾಡಿ ಆಮೇಲೆ ಅವ್ರನ್ನ ಕರ್ಕೊಂಡ್ ಬಂದ ಅವ್ರಿಗೆ ಸೂಕ್ತವಾದ ಟ್ರೈನಿಂಗ್ ಕೊಡಕ್ಕೆ ಶುರು ಮಾಡಿದ್ರು. ಟ್ರೈನಿಂಗ್ ಕೊಡುವಂತ ಸಂದರ್ಭದಾಗ ಅಮಲ ಅನ್ನೋ ಹುಡುಗಿ ಏನಾಗ್ತದ, ಸಾಯ್ತದ. ಕಮಲ ಅನ್ನೋ ಹುಡುಗಿ ಮಾತ್ರ ಉಳಿತದ. ಆಮೇಲೆ ಮಾನವ ಸಮಾಜಕ್ಕೆ ಬಂದ ಕೂಡ್ಲೆ ಇದರಿಂದ ಈ ಫಾರೆಸ್ಟ್ ದಿಂದ ಕಾಡು ಬಿಟ್ಟು ಇಲ್ಲಿ ನಾಡಿಗೆ ಬಂದ ಕೂಡ್ಲೆ, ಮಾನವ ಸಮಾಜಕ್ಕೆ ಬಂದ ಕೂಡ್ಲೆ ಟ್ರೈನಿಂಗ್ ಶುರು ಆಗ್ತದೆ. ಟ್ರೈನಿಂಗ್ ಕೊಡುವಂತ ಸಂದರ್ಭದಾಗ ಅಮಲ ಸಾಯ್ತಾಳ, ಕಮಲ ಉಳಿತಾಳ. ಕಮಲನ್ ಟ್ರೈನಿಂಗ್ ಪರ್ಫೆಕ್ಟ್ ಆಗ್ತದೆ. ಆಕಿ ಮಾತನಾಡೋದನ್ನ ಕಲಿಸ್ತಾರ, ನಡೆಯೋದನ್ನ ಮನುಷ್ಯರ ಹೆಂಗ್ ನಡೀತಾರಲ್ಲ ಹಂಗ್ ನಡೆಯೋದನ್ನ ಕಲಿಸ್ತಾರ, ಊಟ ಮಾಡೋದನ್ನ ಕಲಿಸ್ತಾರ. ಅದು ಹೆಂಗ ಯಾವ್ದ ಹಸಿ ಮಾಂಸ ಅಲ್ಲ, ಸರಿಯಾದ ಪೌಷ್ಟಿಕಾಹಾರವನ್ನು ತಿನ್ನೋದನ್ನ ಕಲಿಸ್ತಾರ. ಇದು ಕಲಿಸೋದ್ರ ಜೊತೆಗೆ ಮುಂದಿನ ಅಕ್ಷರಗಳನ್ನು ಕಲಿಸ್ತಾರ. ಇದೆಲ್ಲಾನು ಕೂಡ ಪರಿಸರದ ಪ್ರಭಾವದಿಂದಾಗಿ ಕಮಲ ಇದ್ದವಳು ಕಾಡು ಪ್ರಾಣಿಯಿಂದ ಅವಳು ಮನುಷ್ಯಳಾಗ್ತಾಳ. ಸೊ ಇದು ಏನ್ ಹೇಳ್ತದಂದ್ರ ತೀರ್ಮಾನ, ಉತ್ತಮ ಪರಿಸರ ಮತ್ತು ತರಬೇತಿಯು ವ್ಯಕ್ತಿಯ ವರ್ತನೆಯನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು ಅಂತ ತಿಳ್ಕೊಂಡು ಹೇಳ್ತಾರೆ. ಇದು ಬರೇ ಕತೆ ಅಲ್ಲ, ನೈಜವಾಗೇ ನಡೆದಿದ್ರಿಂದ ಇದನ್ನು ಕೂಡ ನಾವು ನಂಬೇಕಾಗ್ತದ. ಸೊ ಪರಿಸರದಾಗ ಎಷ್ಟು ಪವರ್ ಐತಿ, ಎಷ್ಟು ಶಕ್ತಿ ಅದ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಓಕೆ, ಇನ್ನು ಮುಂದುವರೆದು ಇನ್ನೊಂದು ಇದನ್ನ ನೋಡೋಣ. ಯಾವ್ದಾಡ್ರಿ? ಎರಡನೇದು ಪರಿಸರ ಮತ್ತು ಜೀನ್ಗಳ ಮುಖಾಮುಖಿ. ಇಲ್ಲಿ ಅಧ್ಯಯನವನ್ನು ಕೈಗೊಂಡವ್ರು ಯಾರತ್ತಂದ್ರ ನ್ಯೂಮನ್, ಫ್ರೀಮನ್ ಮತ್ತು ಹೊಲಿಂಜರ್ ಅಂತೇಳಿ. ಇವರು 1937ರಲ್ಲಿ ಇವ್ರು ಏನ್ ಮಾಡ್ತಾರಂದ್ರ ಇದ್ ಮಾಡ್ತಾರೆ, ಏನ್ ಹೇಳ್ರಿ, ಸಂಶೋಧನೆ ಮಾಡ್ತಾರೆ. ಆ ಸಂಶೋಧನೆಗೆ ಬಳಸ್ಕೊಂಡಂತ ವ್ಯಕ್ತಿಗಳು ಯಾರತ್ತಂದ್ರ ಸಮರೂಪ ಅವಳಿ ಮಕ್ಕಳು. ಸಮರೂಪ ಅವಳಿ ಮಕ್ಕಳು ಅಂದ್ರೆ ಒಂದೇ ಜೀನದ ಮಕ್ಕಳು ಅಂತಂದಂಗ, ಒಂದೇ ವಂಶವಾಹಿ ಮಕ್ಕಳು. ತಿಳಿತಾ? ಸಮರೂಪ ಅವಳಿ ಮಕ್ಕಳನ್ನ ಇವ್ರ ಬಳಸ್ಕೊಳ್ತಾರ. ಇದ್ರಾಗ ಎಷ್ಟು ಬಳಸ್ಕೊಳ್ತಾರಂದ್ರೆ ವ್ಯಕ್ತಿಗಳನ್ನ 19 ಜೊತೆ ಅವಳಿ ಮಕ್ಕಳನ್ನ ಬಳಸ್ಕೊಳ್ತಾರೆ. ಅದಕ್ಕೆ ಹೇಳ್ರಿ ತಮ್ಮ ಪ್ರಯೋಗಕ್ಕ. ಸೊ ಇವ್ರ ಏನ್ ಮಾಡ್ತಾರಂದ್ರ ಆ ಅವಳಿ ಮಕ್ಕಳನ್ನ ಮೊದಲನೇ ಹಂತದಲ್ಲಿ ಒಂದೇ ಪರಿಸರವನ್ನು ಕೊಡ್ತಾರ. ಒಂದೇ ಮನ್ಯಾಗ ಇರೋದು, ಒಂದೇ ಸ್ಕೂಲ್ನಾಗ ಕಲಿಯೋದು, ಒಂದೇ ವಾತಾವರಣ ಒದಗಿಸೋದು. ಹಿಂಗೆಲ್ಲ ಒಂದೇ ವಾತಾವರಣವನ್ನು ಕೊಟ್ಟಾಗ ಅವ್ರ IQ ಏನದಲ್ಲ ಅದು 5.9 ವ್ಯತ್ಯಾಸ ತೋರಿಸ್ತದ. ಆಯ್ತಾ? ವ್ಯತ್ಯಾಸ ಅಂದ್ರೆ ಒಂದ್ ಮಗುವಿನಿಂದ ಇನ್ನೊಂದ್ ಮಗುವಿಗೆ ವ್ಯತ್ಯಾಸ ಎಷ್ಟು ತೋರಿಸ್ತದ? 5.9 ಅಷ್ಟೇ ವ್ಯತ್ಯಾಸ ತೋರಿಸ್ತದ. ಆಮೇಲೆ ಎರಡನೇ ಹಂತದಲ್ಲಿ ಅದೇ ಮಕ್ಕಳನ್ನ ಅವರ ವಿಭಿನ್ನ ಪರಿಸರದಾಗ, ಬೇರೆ ಬೇರೆ ಪರಿಸರದಾಗ ಓದಿಸ್ತಾರ. ಒಂದ್ ಮಗುಗ ಎಕ್ದಮ್ ಹೈಫೈ ಮನಿ ಕೊಡೋದು, ಒಂದ್ ಮಗುಗ ಅತಿ ಗುಡಿಸಲ್ದಾಗ ಇಡೋದು, ಒಂದ್ ಮಗುನ ಅತಿ ಎಲ್ಲಾ ಸೌಲಭ್ಯಗಳು ಉಳ್ಳಂತ ಶಾಲೆ ಕಳ್ಸೋದು, ಇನ್ನೊಂದ್ ಮಗುನ ಏನೂ ಫೆಸಿಲಿಟಿ ಇಲ್ಲದಂತ ಸ್ಕೂಲಿಗೆ ಕಳ್ಸೋದು. ಹಿಂಗೆಲ್ಲಾ ಮಾಡಿದ್ರಿಂದಾಗಿ ಅವಾಗ ಎಷ್ಟು ವ್ಯತ್ಯಾಸ ಕಂಡು ಬಂತ ಹೇಳ್ರಿ? 8.2 ವ್ಯತ್ಯಾಸ ಬಂತು. ಸೊ ಪರಿಸರ ಹೆಂಗ್ ಕೊಡ್ತೇವಿ ಅದ್ರ ಮ್ಯಾಗ ರಿಸಲ್ಟ್ ಡಿಪೆಂಡ್ ಇರ್ತದ. ಸೊ ಇಲ್ಲಿ ತೀರ್ಮಾನ ಏನ್ ಕೈಗೊಳ್ಳಾಯ್ತು? ಜೀನ್ಗಳು ಒಂದೇ ಆಗಿದ್ದರೂ ವಿಭಿನ್ನ ಪರಿಸರವು, ಬೇರೆ ಬೇರೆ ಪರಿಸರವು ಬುದ್ಧಿಶಕ್ತಿಯಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡಿತು. ಇದಕ್ಕೆ ಕಾರಣ, ಬುದ್ಧಿಶಕ್ತಿ ವ್ಯತ್ಯಾಸ ಆಗಕ್ಕೆ ಕಾರಣ ಏನ್ ಹೇಳ್ರಿ? ಯಾಕಂದ್ರೆ ಪರಿಸರ ಪರ್ಫೆಕ್ಟ್ ಆಗಿ ಸಿಕ್ಕಿರ್ಲಿಲ್ಲ ಅನ್ನೋ ಕಾರಣಕ್ಕೆ ಆ ಫಲಿತಾಂಶ ಭಿನ್ನವಾಗಿ ಆಯ್ತು ಅಂತ ಹೇಳ್ಕೊಂಡು ಹೇಳ್ತೀವಿ. ಸೊ ಅನುವಂಶತೆ ಮತ್ತು ಪರಿಸರ ಒಂದ್ ಸಣ್ಣ ಹೋಲಿಕೆ ನೋಡೋದಾದ್ರ 3 ಪ್ರಮುಖ ಅಂಶಗಳ ಕುರಿತು ನಾವು ನೋಡೋಣ. ಒಂದು ಅನುವಂಶತೆ ಮೂಲ ಮತ್ತು ಪರಿಸರದ ಮೂಲ ಏನ್ ನೋಡ್ಕೊಳ್ಳೋಣ. ಎರಡನೇದು ಅನುವಂಶತೆಯ ಸ್ವಭಾವ ಮತ್ತು ಪರಿಸರದ ಸ್ವಭಾವ. ಮೂರನೇದು ಅನುವಂಶತೆಯ ಪಾತ್ರ ಮತ್ತು ಪರಿಸರದ ಪಾತ್ರ. ಇಲ್ಲಿ ಮೂಲ ನೋಡ್ರ ಅನುವಂಶತೆ.
ಬೀಜ ಅಂತಂದ್ರ ಗರ್ಭಧೃತ ಅಂಡಾಣು ಅಂತಂದಂಗ ಅಥವಾ ಮಗು ಅಂತಂದಂಗ. ಓಕೆ, ಇಲ್ಲಿ ಅನುವಂಶತೆ ಎಲ್ಲಿಂದ ಸಿಗ್ತದ? ತಂದೆ ಮತ್ತು ತಾಯಿಯಿಂದ ಬರ್ತದ ಅನುವಂಶತೆ. ಪರಿಸರ ಎಲ್ಲಿಂದ ಬರ್ತದ? ಸುತ್ತಮುತ್ತಲಿನ ಸಮಾಜ, ಶಿಕ್ಷಣ ಮತ್ತು ಕುಟುಂಬದಿಂದ ಬರ್ತದ. ಓಕೆ, ಇನ್ನು ಎರಡನೇ ಸ್ವಭಾವ ಹೆಂಗಿರ್ತದ ಅಂದ್ರ ಅನುವಂಶತೆ ಹುಟ್ಟಿನಿಂದಲೇ ಸಿಗುವ ಸ್ಥಿರ ಗುಣಗಳನ್ನು ಪಡಿತದ. ಅವ್ವ ಅಪ್ಪನ ಕಡೆ ಇರುವಂತ ಗುಣಗಳನ್ನ ಪಡೆದುಕೊಂಡು ಮಗು ಹುಟ್ಟತದ. ಬಟ್ ಪರಿಸರಕ್ಕ ಅದ ಹೆಂಗೈತಿ ಅಂದ್ರ ಅನುಭವಗಳಿಂದ ಬದಲಾಗುವ ಗುಣಗಳು. ಯಾಕಂದ್ರ ಇಲ್ಲಿ ನೋಡ್ರಿ ನೀವು, ಕಮಲಾ ಅನ್ನೋ ಒಂದು ಹುಡುಗಿ ಕಾಡ್ನ್ಯಾಗ ಇದ್ದಾಗ ಕಾಡಿನ ಪ್ರಾಣಿಗಳು ಹಂಗ ಅದು ಬಿಹೇವ್ ಮಾಡ್ತಿತ್ತು. ಬಟ್ ನಾಡಿಗೆ ಬಂದ ಕೂಡಲೇ ಜನರ ಮಧ್ಯೆ ಇದ್ದುಕೊಂಡು ಅದ ಬದಲಾಗುವ ಗುಣಗಳನ್ನ ಕಲಿತ್ಕೊಳ್ತು. ಎದರಿಂದಾಗಿ? ಪರಿಸರದಿಂದಾಗಿ ಅಂದಂಗೆ. ಇನ್ನು ಮೂರನೇದು, ಇನ್ನು ಪಾತ್ರದ ವಿಷಯಕ್ಕೆ ಬಂದ್ರ ಮಗುವಿಗೆ ಸಾಮರ್ಥ್ಯವನ್ನು ನೀಡ್ತದ. ಮಗುವಿಗೆ ಸಾಮರ್ಥ್ಯವನ್ನ, ಒಳ ಸಾಮರ್ಥ್ಯವನ್ನ ಇದು ಕೊಟ್ಟಿರ್ತದ. ಪರಿಸರ ಏನ್ ಮಾಡ್ತದಂದ್ರ ಅದೇ ಸಾಮರ್ಥ್ಯಗಳನ್ನ ಬೆಳೆಸುವಂತ ಕ್ರಮವನ್ನ ಮಾಡ್ತದ. ಈ ನಿಟ್ಟಿನಲ್ಲಿ ಒಂದು ಮಗುವಿಗೆ ಅನುವಂಶತೆ ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಅಷ್ಟೇ ಇಂಪಾರ್ಟೆಂಟ್ ನಮಗ್ ಪರಿಸರ ಕೂಡ ಅದ. ಓಕೆ, ಇನ್ನ ಶಿಕ್ಷಕರಾದವರು ಏನೇನ್ ಮಾಡಬೇಕು? ಈ ಅನುವಂಶತೆ ಮತ್ತು ಪರಿಸರದ ನಾಲೆಜ್ ಶಿಕ್ಷಕರಿಗೆ ಎದಕ್ಕೆ ಬೇಕಂತಂದ್ರ, ನೀವು ಟೀಚಿಂಗ್ ಮಾಡೋದ್ನಾಗ ಎಲ್ಲಾ ಹುಡುಗರನ್ನ ಒಂದೇ ರೀತಿ ಕನ್ಸಿಡರ್ ಮಾಡಬಾರ್ದು. ಸೊ ಶಿಕ್ಷಕರ ಪಾತ್ರ ಒಂದು ಇಲ್ಲಿ ಏನೈತಿ ಅಂದ್ರ ಬೀಜಗಳನ್ನು ಗುರುತಿಸುವುದು ಅಂತದ. ಸೀಡ್ಸ್ ಗುರುತಿಸುವುದು. ಹಂಗ ಬೀಜಗಳು ಅಂತಂದ್ರ ಏನ್ ಹೇಳ್ರಿ? ಇಲ್ಲಿ ಬೀಜಗಳು ಅಂತಂದ್ರ ವಿದ್ಯಾರ್ಥಿಗಳು ಅಂತಂದಂಗೆ, ಮಕ್ಕಳು ಅಂತಂದಂಗೆ. ಮಕ್ಕಳನ್ನ ಸರಿಯಾಗಿ ನೀವು ಗುರುತಿಸೋದನ್ನ ಕಲಿಬೇಕು. ಇಲ್ಲಿ ಒಂದು ಚಿತ್ರದ ನೋಡ್ರಿ, ಮಕ್ಕಳನ್ನ ಯಾವ ರೀತಿ ಅಂದ್ರ ಯಾರಿಗ್ ಮ್ಯಾಥ್ಸ್ ಇಂಟ್ರೆಸ್ಟ್ ಅದ, ಯಾರಿಗ್ ಸಂಗೀತ ಇಂಟ್ರೆಸ್ಟ್ ಅದ, ಯಾರಿಗ್ ಡ್ರಾಯಿಂಗ್ ಇಂಟ್ರೆಸ್ಟ್ ಅದ, ಯಾರು ಯಾವ ಆಟದಾಗ ಎಕ್ಸ್ಪರ್ಟ್ ಅದಾರ, ಇದನ್ನ ನೀವು ಗುರುತಿಸೋದನ್ನ ಮೊದಲನೇ ಕೆಲಸ ಮಾಡಬೇಕು. ಇಲ್ಲಿ ಒಂದೇದ ಕೆಲಸ ಏನತ್ತಂದ್ರ, ಇಲ್ಲಿ ಶಿಕ್ಷಕರ ಪಾತ್ರ ಒಂದೇ ಕೆಲಸ ಏನಂದ್ರ ಪ್ರತಿಯೊಬ್ಬ ವಿದ್ಯಾರ್ಥಿಯು ವಿಭಿನ್ನ. ಪ್ರತಿ ಒಬ್ಬ ಸ್ಟೂಡೆಂಟು ಕೂಡ ಇಂಡಿವಿಜುವಲ್, ಅವನು ವೈಯಕ್ತಿಕ ಗುಣಗಳು ಬೇರೆ ಬೇರೆನೇ ಇರ್ತಾವ ಅನ್ನೋದನ್ನ ತಿಳ್ಕೊಳ್ಬೇಕು. ಎಲ್ಲಾ ಮಕ್ಕಳು ಒಂದೇ ರೀತಿಯಲ್ಲಿ ಕಲಿಯುವುದಿಲ್ಲ. ಅವ್ರ ಜೀನ್ಗಳು ಮತ್ತು ಸಾಮರ್ಥ್ಯ ಬೇರೆ ಬೇರೆನೇ ಇರ್ತದ. ಹಿಂಗಾಗಿ ಒಂದ್ ಮಗುಗ ನೀವು ಹೇಳುವಾಗ ಅಲ್ಲೇ ಕ್ಲಾಸ್ನಾಗ ಪರ್ಫೆಕ್ಟ್ ಆಗಿ ರೆಡಿ ಆಗ್ತಾನೆ. ಇನ್ನೊಬ್ಬ ಮಗು ಮನಿಗ್ ಹೋಗಿ ಹೇಳಿದ್ದನ್ನ ರಿವಿಷನ್ ಮಾಡಿದ ಕೂಡಲೇ ಪರ್ಫೆಕ್ಟ್ ಆಗ್ತಾನೆ. ಇನ್ನೊಬ್ಬ ಮಗುಗ ರೆಮಿಡಿಯಲ್ ಕ್ಲಾಸ್ನಾಗ ಮತ್ತೊಮ್ಮೆ ಕೇಳಿದ ಕೂಡಲೇ ಪರ್ಫೆಕ್ಟ್ ಆಗ್ತಾನೆ. ಇನ್ನಿಷ್ಟು ಮಕ್ಕಳು ನೀವು 10 ಸಲ ಹೇಳ್ರೂ ತಿಳ್ಕೊಳಂಗಿಲ್ಲ. ಗೊತ್ತಾಯ್ತಾ? ಸೊ ಇದು ಎದಕ್ಕಂದ್ರ ವೈಯಕ್ತಿಕ ಭಿನ್ನತೆಯ ಕಾರಣದಿಂದಾಗ ಆಗ್ತದ. ಅದಕ್ಕೆ ಶಿಕ್ಷಕನಾದವು ಇದನ್ನ ಮೊದಲನೇ ಕೆಲಸ ಮಾಡ್ಬೇಕು. ಪ್ರತಿಯೊಬ್ಬ ವಿದ್ಯಾರ್ಥಿ ವಿಭಿನ್ನ ಅನ್ನೋದನ್ನ ತಿಳ್ಕೊಳ್ಬೇಕು. ಇನ್ನು ಎರಡನೇದು ಏನಂತಂದ್ರ ಸಾಮರ್ಥ್ಯವನ್ನು ಗುರುತಿಸಬೇಕು. ಶಿಕ್ಷಕರು ಮಕ್ಕಳ ಬುದ್ಧಿಶಕ್ತಿ ಎಷ್ಟದ, ಅವ್ರ ಆಸಕ್ತಿ ಎದರಲ್ಲಿದ, ಪ್ರತಿಭೆ ಹೆಂಗದ ಮತ್ತು ಪ್ರೇರಣೆಯನ್ನ ಅರ್ಥ ಮಾಡಿಕೊಳ್ಬೇಕು. ಯಾವುದಕ್ಕೆ ಅವರು ಪ್ರಚೋದನೆಗೆ ಒಳಗಾಗ್ತಾರ, ಈ ಎಲ್ಲಾ ಅಂಶವನ್ನ ತಿಳ್ಕೊಳ್ಬೇಕು ಎರಡನೇ ಹಂತದಾಗ. ಆಯ್ತಾ? ಇನ್ನು ಮೂರನೇದು ಏನಂತಂದ್ರ ಎರಡೂ ಕೂಡ ಮುಖ್ಯ. ಮಗುವಿನ ಬೆಳವಣಿಗೆಗೆ ಅನುವಂಶತೆ ಎಷ್ಟು ಇಂಪಾರ್ಟೆಂಟ್ ಅದಲ್ಲ, ಅಷ್ಟ ಪರಿಸರ ಕೂಡ ಇಂಪಾರ್ಟೆಂಟ್ ಅದ ಅಂತ ತಿಳ್ಕೊಂಡಿರ್ಬೇಕು. ಯಾರು ತಿಳ್ಕೊಂಡಿರ್ಬೇಕು? ಕಲಿಸುವಂತ ಶಿಕ್ಷಕ. ಇಲ್ಲಾಂದ್ರೆ ನಾವು ಒನ್ ಸೈಡ್ ಆಗ್ಬಾರ್ದು ಯಾವಾಗ್ಲೂ ಕೂಡ. ಗೊತ್ತಾಯ್ತಾ? ಇವಿಷ್ಟು ಮೊದಲನೇ ಹಂತದಾಗ ಶಿಕ್ಷಕರ ಪಾತ್ರ ಮೊದಲನೇ ಹಂತದಾಗ ಮಾಡೋದು. ಇನ್ನು 3 ಕೆಲಸದವ್ ಶಿಕ್ಷಕ ಮಾಡೋದು. ಅವು ಏನಂತಂದ್ರ ಮಣ್ಣನ್ನ ಹದ ಮಾಡೋದು, ಅದ ಬೀಜನ ಗುರುತಿಸೋದ ಆಯ್ತಾ. ಇದು ಮಣ್ಣನ್ನ ಹದ ಮಾಡೋದಂತಂದ್ರ ಹೇಳ್ರಿ, ಯೋಗ್ಯವಾದ ಪರಿಸರ ಕೊಡೋದು. ಎಂತಂದ್ರ ಉತ್ತಮ ಗುಣಗಳನ್ನು ಪ್ರೋತ್ಸಾಹಿಸೋದು ಒಂದೇ ಕೆಲಸ. ಶಿಕ್ಷಕ ಆದವ ಏನ್ ಮಾಡ್ಬೇಕಂದ್ರ ಮಕ್ಕಳಲ್ಲಿ ಕಂಡು ಬರುವಂತ ಒಳ್ಳೆ ಹವ್ಯಾಸಗಳನ್ನ ಏನ್ ಮಾಡ್ಬೇಕು ಹೇಳ್ರಿ, ಪ್ರೋತ್ಸಾಹಿಸಬೇಕು. ಒಳ್ಳೆ ಗುಣಗಳಿಗೆ ಪ್ರೋತ್ಸಾಹ ಮಾಡ್ಬೇಕು. ಕೆಟ್ಟ ಗುಣಗಳು ಮಾಡಿದಾಗ ಅದ್ ಮಾಡಬಾರ್ದು ಅಂತ ತಿಳ್ಕೊಂಡು ತಿಳಿ ಹೇಳ್ಬೇಕು. ಅವ್ನ ಮನವರಿಕೆ ಆಗಂಗ ಮನಸ್ಸಿನಿಂದನ ಕೆಟ್ಟ ಕೆಲಸವನ್ನು ಬಿಡ್ಬೇಕು. ಆ ರೀತಿ ಮಾಡ್ಬೇಕು. ಸೊ ಒಳ್ಳೆ ಗುಣಗಳನ್ನ ಪ್ರೋತ್ಸಾಹಿಸೋದಂದ್ರ ಯಾವಾಗ್ಲೂ ಈಗ ನಾವು ಕ್ಲಾಸ್ನಾಗ ಶಬಾಷ್ ಕೊಡ್ತಾರೆ, ಆಮೇಲೆ ಫಸ್ಟ್ ಬಂದ್ರೆ ನೋಟಿಸ್ ಬೋರ್ಡ್ ಮ್ಯಾಗ ಹೆಸರು ಹಚ್ತೀರಿ. ಇದರಿಂದ ಇನ್ನೊಬ್ಬರು ಮಕ್ಕಳನ್ನ ಹೇಳ್ರಿ ನನ್ನ ಹೆಸರು ಕೂಡ ಬೋರ್ಡ್ ಮ್ಯಾಗ ಬರ್ಲಿ. ಆಮೇಲೆ ಹೆಸರು ತಗೊಂಡ ನೀವು ಮಕ್ಕಳನ್ನ ಕರೆಯೋದ್ರಿಂದ ಮಕ್ಕಳಿಗೆ ಒಂದ್ ತಲೆ ಒಳಗೆ ಒಂದು ನ್ಯೂಟ್ರಾನ್ ಬಿಡುಗಡೆ ಆಗ್ತವೆ. ಹೆಸರು ಬಂದ ಕೂಡಲೇ ಸರ್ ನನ್ನ ಹೆಸರು ಗೊತ್ತದ ಅಂತ ತಿಳ್ಕೊಂಡ. ಆಯ್ತಾ? ಸೊ ಎಲ್ಲಾದ್ರೂ ಏನಾದ್ರು ವಸ್ತುಗಳು ಕಳ್ಕೊಂಡಾಗ ಯಾರಾದ್ರೂ ಮಗು ತಂದು ಕೊಟ್ರ ಆ ಮಗುನ ಹೆಸರು ಇಡ್ಬೇಕು. ಈ ಮಗುಗ ಈ ವಸ್ತು ಸಿಕ್ಕದ, ಇದು ಯಾರ್ದ ತಗೊಂಡ್ ಹೋಗ್ರಿ. ಈಗ ಒಂದೊಂದ್ಸಲ ಏನ್ ಮಾಡ್ತಾರ, ಸ್ಕೂಲ್ದಾಗ ಪ್ರೇಯರ್ ಆಗ್ತದ. ಪ್ರೇಯರ್ ಆಗೋ ಸಂದರ್ಭದಾಗ ಏನ್ ಹೇಳ್ರಿ, ಯಾರಾದ್ರೂ ಮಗು ಸರ್ ಇದು ಯಾರ್ದು ₹100 ಸಿಕ್ಕಿದ್ರಿ ಅಂತ ಹೇಳಿ ತಂದು ಕೊಟ್ಟಾಗ ಪ್ರೇಯರ್ದಾಗ ಅನೌನ್ಸ್ ಮಾಡ್ತಾರ, ಇಂಥ ಮಗು ₹100 ಸಿಕ್ಕಿತ್ತು ತನ್ನ ಕಿಸದಾಗ ಹಾಕೊಳ್ದ, ಈತ ತಂದು ಕೊಟ್ಟಿದಾನ, ಯಾರ್ದೈತಲ್ಲ ಅವ್ರು ಬಂದು ತಗೊಂಡ್ ಹೋಗ್ರಿ ಅಂತ ಹೇಳಿ ಮಗುನ್ ಸ್ಟೇಜ್ ಮ್ಯಾಗ ಕರೆದು ಅವನ ಹೆಸರು ತಗೊಂಡಾಗ ಅವ ಒಳ್ಳೆ ಕೆಲ್ಸಕ್ಕ ಪ್ರೋತ್ಸಾಹ ಇದೆ ಅಂತ ಹೇಳಿ ಗೊತ್ತಾಗ್ತದ. ಸೊ ಕಂಟಿನ್ಯೂಸ್ಲಿ ಅಂತ ನಿಮ್ಗೆ ಪ್ರೋತ್ಸಾಹ ಕೊಡುವಂತ ಗುಣ ನಿಮ್ಮಲ್ಲಿ ಇರಬೇಕು. ಇನ್ನು ಎರಡನೇದು ಉತ್ತಮ ಪರಿಸರವನ್ನ ನಿರ್ಮಿಸಬೇಕು. ಸ್ಕೂಲದಾಗ ಒಳ್ಳೆ ವಾತಾವರಣ ನಿರ್ಮಿಸುವ ಕೆಲಸ ಶಿಕ್ಷಕರದ ಅದ. ಶಾಲೆಯಲ್ಲಿ ಪ್ರೀತಿಯ ವಾತಾವರಣ, ಈಗ ಅಲ್ಲಿ ಯಾವುದೇ ರೀತಿ ಗೊಂದಲಗಳಿಗೆ ಅವಕಾಶ ಆಗ್ಬಾರ್ದಂಗೆ, ಕೆಟ್ಟ ಮಾತುಗಳನ್ನು
ಮಾಡೋದಾಗ್ಲಿ ಮಾಡಬಾರ್ದು. ಶಿಕ್ಷಕರ ನಡುವೆ ವೈಷಮ್ಯ ಇರ್ತದೆ, ಅದನ್ನ ಕಡಿಮೆ ಮಾಡ್ಕೊಳ್ಬೇಕು. ಮಕ್ಕಳಿಗೆ ಗೊತ್ತಾಗಬಾರ್ದು ರೀತಿ ಏನ್ ಹೇಳ್ರಿ, ಗೊತ್ತಾಗಬಾರ್ದು ಅನ್ನೋಕ್ಕಿಂತನೂ ನೀವು ರಿಯಲಿ ಮಕ್ಕಳಿಗೆ ಬೇಕಾದಂಗೆ ನೀವು ಇರುವಂತ ಪ್ರಯತ್ನ ಮಾಡಬೇಕು. ಮತ್ತು ಕಲಿಕೆಗೆ ಅನುಕೂಲಕರ ಪರಿಸರವನ್ನು ಒದಗಿಸಿಕೊಡ್ಬೇಕು. ಅಲ್ಲೆಲ್ಲೂ ಕೂಡ ಮಕ್ಕಳು ಬೋರ್ ಆಗಬಾರ್ದು, ನೆಗೆಟಿವ್ ಭಾವನೆ ಬರಬಾರ್ದು ಅಂತ ವಾತಾವರಣವನ್ನು ಕೊಡಬೇಕು. ಮತ್ತು ಮೂರನೇದು ಮಾರ್ಗದರ್ಶನ ನೀಡಬೇಕು. ಮಕ್ಕಳಿಗೆ ಶೈಕ್ಷಣಿಕ ಮತ್ತು ವೈಯಕ್ತಿಕ ಮಾರ್ಗದರ್ಶನ ಕೊಡಬೇಕು. ಈಗ ಹಿಂಗ್ ಮಾಡಿದ್ರೆ ಹಿಂಗಾಗ್ತದ, ಎಲ್ರಿ ತಪ್ಪಿದ್ರೆ ಅದನ್ನ ಕೈ ಹಿಡಿದು ನಿಲ್ಲಿಸುವಂತ ನೀವು ನಿಟ್ಟಿನಲ್ಲಿ ನಿಮ್ ಕೆಲಸ ಇರಬೇಕು. ಸೊ ಶಿಕ್ಷಕರು ಈ ಪರಿಸರವನ್ನು ಉತ್ತಮವಾಗಿ ಮಾಡೋದು ಮತ್ತು ಕೆಟ್ಟವಾಗಿ ಮಾಡೋದು, ಶಾಲೆಯ ಪರಿಸರವನ್ನು ಅದು ಯಾರ ಕೈಯಾಗದ ಹೇಳ್ರಿ, ಶಿಕ್ಷಕರ ಕೈಯಲ್ಲದ. ಸೊ ಅದನ್ನ ಅಗದಿ ಪಾಸಿಟಿವ್ ಆಗಿ ತಗೊಳ್ಬೇಕು ಅದನ್ನ. ಇನ್ನ ಕೊನೆಯದಾಗಿ ಅಂದ್ರೆ ನಾವು ಸಮಾರೋಪ ಹೇಳ್ಬೇಕಂದ್ರೆ, ಅನುವಂಶತೆ ಮತ್ತು ಪರಿಸರ. ಮತ್ತು ಪರಿಸರ ಅಂದ್ರೆ ಎರಡು ಅಂಶ, ಉತ್ತಮ ಪರಿಸರ ಮತ್ತು ಶಿಕ್ಷಣ. ಒಂದನೇ ಹಂತದಾಗ ಅನುವಂಶತೆ, ಆಮೇಲೆ ನಂತರ ಉತ್ತಮ ಪರಿಸರ. ಇವು ಎರಡೂ ಸೇರಿದ್ರನ್ನ ಏನಾಗೋದು ಹೇಳ್ರಿ, ಸರ್ವಾಂಗೀಣ ಬೆಳವಣಿಗೆ ಆಗೋದು. ಸೊ ಇಲ್ಲಿ ನಾವು ಎರಡೂ ಬೇರೆ ಬೇರೆ ಅಂತೇಳಿ ಕನ್ಸಿಡರ್ ಮಾಡಲಿಕ್ಕೆ ಸಾಧ್ಯನೇ ಆಗಂಗಿಲ್ಲ. ಅನುವಂಶತೆ ನಮಗೆ ಸಾಮರ್ಥ್ಯವನ್ನು ಕೊಟ್ರ ಪರಿಸರ ಆ ಸಾಮರ್ಥ್ಯವನ್ನ ಅರಳಿಸ್ತದ ಅಥವಾ ಬೆಳೆಸ್ತದ ಅಂತ ತಿಳ್ಕೊಂಡು ನಾವು ಹೇಳ್ತೇವೆ. ಹಿಂಗಾಗಿ ಅನುವಂಶತೆ ಮತ್ತು ಪರಿಸರವನ್ನ ನಾವು ಬೇರೆ ಬೇರೆಯಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅವೆರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳು. ಮಗುವಿಗೆ ಸಕಾಲದಲ್ಲಿ ಅನುವಂಶತೆ ಗುಣಗಳು ಸಿಕ್ಕಾಗೆ ಯಾವ ರೀತಿ ಅದು ಸಾಮರ್ಥ್ಯವನ್ನು ಪಡೆದುಕೊಂಡಿರ್ತದಲ್ಲ, ಆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಪರಿಸರ ಹೆಂಗ್ ಮಾಡ್ಬೇಕಂದ್ರ ಆ ಸಾಮರ್ಥ್ಯವನ್ನ ಬೆಳೆಸುವಂತ ಕೆಲಸವನ್ನು ಮಾಡಬೇಕು. ಇನ್ನ ಶಾರ್ಟ್ ಆಗಿ ನಿಮಗ ಒಂದು ರಿವಿಷನ್ ನೋಡ್ಬೇಕಂದ್ರ, ಸಂಪೂರ್ಣ ಅಧ್ಯಯನ ನಕ್ಷೆ ಇವತ್ತಿನ ಒಂದು ಅವಧಿದಾಗ ನಾವು ಏನ್ ಮಾಡಿದ್ವಿ ಅಂದ್ರೆ, ಮಗುವಿನ ವಿಕಾಸದಲ್ಲಿ ಅನುವಂಶತೆಯ ಪ್ರಭಾವ ಏನದ ಮತ್ತು ಅದ್ರ ವಾದಗಳು ಯಾವುದಾವು, ಜೀನ್ಗಳು ಮತ್ತು ಮಿತಿಗಳು ವಿಧಿಸಿರ್ತಾವ, ಅದನ್ನ ಮಿತಿಗಳನ್ನ ಮೀರಿ ಪರಿಸರ ಬೆಳೆಯಂಗಿಲ್ಲ ಅಂತ ಹೇಳಿದ್ದನ್ನ ನಾವು ಕಲ್ತಿದ್ದೇವೆ. ಗುಡ್ಡಾರ್ಡ್ ಅವ್ರ ಒಂದು ಥಿಯರಿಯನ್ನ ಅಭ್ಯಾಸ ಮಾಡಿದೀವಿ. ಕಲ್ಲಿಕಾಕ್ ಕುಟುಂಬದ ಮೇಲೆ ಅವ್ರು ಕೈಗೊಂಡಂತ ಸಂಶೋಧನೆ ಕುರಿತು ತಿಳ್ಕೊಂಡಿದೀವಿ. ಆಮೇಲೆ ಫ್ರೀಮನ್ ಅವರು ಅವಳಿ ಮಕ್ಕಳ ಮೇಲೆ ಮಾಡಿದಂತ ಪ್ರಯೋಗಗಳ ಕುರಿತು ತಿಳ್ಕೊಂಡಿದೀವಿ. ಆಮೇಲೆ ಇಲ್ಲಿ ಎರಡನೇ ಒಂದು ಅಂಶ ಪರಿಸರ ಅಂತದ. ಈ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರ ಅಂತಂದ್ರೆ ಮನೆ ಮತ್ತು ಶಾಲೆ. ಆಮೇಲೆ ವ್ಯಾಟ್ಸನ್ ಅವ್ರು ಏನ್ ಸವಾಲ್ ಹಾಕಿದ್ರಲ್ಲ, 2 ಮಕ್ಕಳನ್ನ ಕೊಡ್ರಿ ಅಂತ ತಿಳ್ಕೊಂಡ, ಸೊ ಅದನ್ನ ತಿಳ್ಕೊಂಡಿದೀವಿ. ಆಮೇಲೆ ಅಮಲಾ ಮತ್ತು ಕಮಲಾ ಅವರ ಕಾಡು ಮಕ್ಕಳ ಕಥೆಯನ್ನು ಕುರಿತು ಕೂಡ ನಾವು ತಿಳ್ಕೊಂಡಿದ್ದೇವೆ. ಒಟ್ಟಾರೆ ಶಿಕ್ಷಕರ ಪಾತ್ರ ಏನೈತೆ ಅನ್ನೋದು ಕೂಡ ನಾವು ತಿಳ್ಕೊಂಡಿದ್ದೀವಿ. ಒಂದೇದು ಸಾಮರ್ಥ್ಯವನ್ನು ಗುರುತಿಸುವಂತ ಕೆಲಸ ಮಾಡ್ಬೇಕು ಶಿಕ್ಷಕ, ಪ್ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಶಾಲೆಯಲ್ಲಿ, ಆಮೇಲೆ ಮಕ್ಕಳಿಗೆ ಮಾರ್ಗದರ್ಶನ ಮಾಡಬೇಕು. ಇವು 3 ಕೆಲಸಗಳು ಏನಿದಾವಲ್ಲ, ಇವ ಶಿಕ್ಷಕನಿಂದ ಆಗಬೇಕು ಅಂತಂದಂಗ. ಓಕೆ, ಇನ್ನ ಒಂದ್ 3 ಪ್ರಶ್ನೆಗಳನ್ನ ಎತ್ಕೊಂಡಿದ್ದಾನ. ಸಿಂಪಲ್ ಆದ ಪ್ರಶ್ನೆಗಳದಾವ ನೋಡ್ರಿ. ಇಲ್ಲಿ ಕಲ್ಲಿಕಾ ಕುಟುಂಬದ ಅಧ್ಯಯನವನ್ನು ನಡೆಸಿದ ವಿಜ್ಞಾನಿ ಯಾರು? ಇಲ್ಲಿ ಆನ್ಸರ್ ಬರ್ದದ, ಯಾವ್ದಲ್ರಿ, ಗುಡ್ಡಾರ್ಡ್ ಅಂತ ಹೇಳಿ ಉತ್ತರ ಅದ. ಇದು ನೋಡ್ಕೊಳ್ರಿ. ಎರಡನೇದು, ಅಮಲಾ ಮತ್ತು ಕಮಲಾ ಎಂಬ ಹೆಣ್ಣು ಮಕ್ಕಳ ಘಟನೆ ಯಾವುದರ ಪ್ರಾಮುಖ್ಯತೆಯನ್ನು ತೋರಿಸ್ತದ? ಅನುವಂಶತೆ, ಶಾಲೆ, ಪರಿಸರ, ಆಹಾರ. ಇದು ಪರಿಸರದ ಪ್ರಭಾವವನ್ನು ತೋರಿಸ್ತದ. ಆಮೇಲೆ ಮೂರನೇ ಪ್ರಶ್ನೆ, ಅನುವಂಶತೆ ಮಗುವಿಗೆ ಸಾಮರ್ಥ್ಯವನ್ನು ಇದನ್ನ ಮಾಡ್ಕೊಡ್ರೆ, ಸಾಮರ್ಥ್ಯ ಅಂತ ಮಾಡ್ಕೊಡ್ರಿ. ಸಾಮರ್ಥ್ಯವನ್ನು ನೀಡಿದರೆ ಪರಿಸರವು ಏನು ನೀಡ್ತದ ಅಂತ ತಿಳ್ಕೊಂಡು ಕೇಳಿದಾರೆ. ಪರಿಸರ ಏನ್ ಮಾಡ್ತದ ಅಂದ್ರೆ ಅದನ್ನ ಸಾಮರ್ಥ್ಯವನ್ನ ಬೆಳೆಸ್ತದ. ಇಲ್ಲಿ ಅರಳಿಸುತ್ತದೆ ಅಂತದ, ಸಾಮರ್ಥ್ಯವನ್ನ ಅದು ಬೆಳೆಸುತ್ತದೆ ಅಥವಾ ಅರಳಿಸುತ್ತದೆ, ಇದು ಕೂಡ ಅರ್ಥ ಆಗ್ತದೆ. ಸೊ ಇದಿಷ್ಟು ಏನ್ ಹೇಳ್ರಿ, ಅನುವಂಶತೆ ಮತ್ತು ಪರಿಸರದ ವಾದಗಳ ಕುರಿತು ನಾವು ಅಭ್ಯಾಸ ಮಾಡಿದಂತಾಯ್ತು. ಮುಂದಿನ ಅವಧಿಯಲ್ಲಿ ಇದರ ಮುಂದುವರೆದ ಭಾಗದ ಕುರಿತು ನಾವು ಅಭ್ಯಾಸ ಮಾಡೋಣ. ತಮ್ಗೇನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಮಾಡ್ರಿ, ಅಲ್ಲೇ ಉತ್ತರ ಕೊಡುವಂತ ಪ್ರಯತ್ನ ಮಾಡ್ತೀನಿ.